ಥೈರಾಯ್ಡ್ ಸಮಸ್ಯೆ ಏನು ಅಂದ್ರೆ ಹೈಪರ್ ಥೈರಾಯ್ಡಿಸಮ್ ಆಗಿರ್ಬೋದು ಅಥವಾ ಥೈರಾಯ್ಡಿಸಮ್ ಆಗಿರ್ಬೋದು. ಈ ಎರಡೂ ಸಮಸ್ಯೆಗಳನ್ನ ನಾವು ನೈಸರ್ಗಿಕ ವಿಧಾನದಿಂದ ಯಾವ ರೀತಿ ನಿವಾರಿಸಬಹುದು. ಬಟ್ ಅದು ಯಾವ ರೀತಿ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನಮ್ಮ ಆಹಾರ ಕ್ರಮ ಯಾವ ರೀತಿಯಾಗಿರಬೇಕು. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ನಾವು ಬೂದುಗುಂಬಳ ರಸ ಅಥವಾ ಆಶ್ಗಾರ್ಡ್ ಜ್ಯೂಸ್ ಅಂತ ಹೇಳ್ತೀವಿ, ಅದನ್ನ ಸೇವಿಸಬೇಕು. ಅಥವಾ ಸೋರೆಕಾಯಿ ರಸವನ್ನ ನಾವು 1 ಗ್ಲಾಸ್ ಸೇವಿಸಬೇಕು. ಇಲ್ಲ ಸೌತೆಕಾಯಿ ರಸ ಸೇವಿಸಬೇಕು. ಇಲ್ಲ ಎಳ್ನೀರನ್ನ ಸೇವಿಸಬೇಕು. ಈ 4ರಲ್ಲಿ ಯಾವುದಾದ್ರೂ ಒಂದು ಜ್ಯೂಸ್ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಸೇವಿಸ್ತಕ್ಕಂಥ ಆ ರೂಢಿಯನ್ನ ನಾವು ಮಾಡ್ಕೊಳ್ಬೇಕು. ಈ ಜ್ಯೂಸ್ ಕುಡಿದ 1.5 ಗಂಟೆಗಳವರೆಗೆ ಏನನ್ನು ನಾವು ಸೇವಿಸಬಾರದು. ಇದು ನಮ್ಮ ದೇಹವನ್ನು ಸಂಪೂರ್ಣ ಡಿಟಾಕ್ಸ್ ಮಾಡುವ ಕೆಲಸ ಮಾಡುತ್ತೆ. ಇನ್ನು ನಮ್ಮ ಊಟದ ತಟ್ಟೆ ಹೇಗಿರಬೇಕು. ಇಲ್ಲಿ ನಾವು ನೋಡಿದಾಗ 50% ಅಂದ್ರೆ ಅರ್ಧ ಪ್ಲೇಟ್ ಭಾಗ ತಾಜಾ ಹಸಿ ತರಕಾರಿ ಅಥವಾ ತಾಜಾ ಹಣ್ಣುಗಳಿಂದ ಕೂಡಿರಬೇಕು. ಇನ್ನು 1/4 ಭಾಗ ಅಂದ್ರೆ 25% ಭಾಗ ಪ್ರೋಟೀನ್ ಯುಕ್ತ ಆಹಾರವಾಗಿರ್ಬೇಕು. ಆಮೇಲೆ ಇನ್ನೂ 25 ಭಾಗ 1/4 ಭಾಗ ಅದೇನಂತಂದ್ರೆ ಹೆಚ್ಚು ನಾರಿನಾಂಶ ಇರತಕ್ಕಂತ ಕಾರ್ಬೋಹೈಡ್ರೇಟ್ ಪದಾರ್ಥವಿರಬೇಕು. ಇನ್ನು ಜಿಂಕ್, ಸೆಲೆನಿಯಂ, ಐರನ್, ಖನಿಜಗಳು ಹೆಚ್ಚಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವಿಲ್ಲಿ ಸೇವಿಸಬೇಕು. ಥೈರಾಯ್ಡ್ ಗ್ರಂಥಿಯ ಕ್ಷಮತೆ ಏರುಪೇರಾಗ್ಲಿಕ್ಕೆ ಇಲ್ಲಿ ದೇಹದಲ್ಲಿ ಸೆಲೆನಿಯಂ ಅಂತಕ್ಕಂಥ ಖನಿಜ ಇದೆ ಅಂತಂದ್ರೆ ಇದರ ಕೊರತೆಯಿಂದ ನಮ್ಗೆ ಥೈರಾಯ್ಡ್ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಂತಂದ್ರೆ ಮೃದುವಾದ ಅಣಬೆಗಳಲ್ಲಿ ನಮಗೆ ಉತ್ತಮ ಪ್ರಮಾಣದ ಸೆಲೆನಿಯಂ ಕಂಡುಬರುತ್ತೆ. ಅಣಬೆಯನ್ನು ನಮ್ಮ ಆಹಾರ ಕ್ರಮದಲ್ಲಿ ನಾವು ಅದನ್ನ ಆಡ್ ಮಾಡಬೇಕು. ಆಮೇಲೆ ಸೆಲೆನಿಯಂ ಇರ್ತಕ್ಕಂಥ ಇನ್ನೊಂದು ಆಹಾರ ಪದಾರ್ಥ ಯಾವ್ದಂದ್ರೆ ಇಲ್ಲಿ ಬೆಳ್ಳುಳ್ಳಿ. ಇದರಲ್ಲಿ ಕೂಡ ನಮಗೆ ಉತ್ತಮ ಪ್ರಮಾಣದ ಸೆಲೆನಿಯಂ ಕಂಡುಬರುತ್ತೆ. ಕಬ್ಬಿಣದ ಅಂಶ ಇರುವ ಆಹಾರ ಪದಾರ್ಥಗಳಾದ ಪಾಲಕ್ ಆಗಿರ್ಬೋದು ಅಥವಾ ಬಸಳೆ ಸೊಪ್ಪು ಆಗಿರ್ಬೋದು, ಇವುಗಳನ್ನು ಆಗಾಗ ನಾವು ಸೇವಿಸ್ತಾ ಇರಬೇಕು. ಆಮೇಲೆ ಟೊಮಾಟೊ ಕೂಡ ಏನಂತಂದ್ರೆ ನಾವು ಆಗಾಗ ಸೇವಿಸ್ತಾ ಇರಬೇಕು. ಇದರಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹ ಆಹಾರದಿಂದ ಪಡಿತಕ್ಕಂಥ ಕಬ್ಬಿಣದ ಪ್ರಮಾಣವನ್ನು ಹೆಚ್ಚಾಗಿ ಹೀರ್ಕೊಳ್ಳಿಕ್ಕೆ ಏನ್ ಮಾಡುತ್ತೆ, ಇದು ಸಹಾಯ ಮಾಡುತ್ತೆ. ಆದ್ರಿಂದ ಟೊಮಾಟೊ ಕೂಡ ನಾವು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಆಹಾರದಲ್ಲಿ ನಾವು ಸೇವಿಸಬೇಕು. ತಾಜಾ ಹಸಿ ಕೊಬ್ಬರಿಯನ್ನು ನಾವಿಲ್ಲಿ ಸ್ನ್ಯಾಕ್ಸ್ ತರ ಸೇವಿಸಬೇಕು. ದಿನಾಲೂ ನಾವು ನಮ್ಮ ಆಹಾರದಲ್ಲಿ ಹಸಿ ಕೊಬ್ಬರಿಯನ್ನ ನಾವು ಆಡ್ ಮಾಡಬೇಕು. ಸ್ನ್ಯಾಕ್ಸ್ ತರ ಇದನ್ನು ಆಗಾಗ ನಾವು ಸೇವಿಸ್ತಾನೆ ಇರಬೇಕು. ಯಾಕಂದ್ರೆ ಇದು ಐರನ್, ಸೆಲೆನಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ತಾಮ್ರ ಮತ್ತು ವಿಟಮಿನ್ ಸಿ, ಇ, B1, B3, B5 ಮತ್ತು ವಿಟಮಿನ್ B6 ಮತ್ತು ಲಾರಿಕ್ ಆಸಿಡ್ ಇವುಗಳಿಂದ ಸಮೃದ್ಧವಾಗಿದೆ. ಇವು ಏನಂತಂದ್ರೆ ಥೈರಾಯ್ಡ್ ಸಮಸ್ಯೆ ನಿವಾರಣೆಗೆ ತುಂಬಾನೇ ಸಹಕಾರಿಯಾಗಿರ್ತಕ್ಕಂಥ ಖನಿಜಗಳು ಮತ್ತು ವಿಟಮಿನ್ಗಳು ಅಂತ ಹೇಳ್ಬೋದು. ಇಲ್ಲಿ ವಿಟಮಿನ್ B12 ಇರ್ತಕ್ಕಂಥ ಆಹಾರ ಪದಾರ್ಥಗಳಾದ ಬಟಾಣಿ, ಎಳ್ಳು ಮತ್ತು ಹಾಲು, ಅಶ್ವಗಂಧ ಇವುಗಳನ್ನು ನಾವು ನಿಯಮಿತವಾಗಿ ಬಳಸಬೇಕು. ಗ್ಲೂಟೆನ್ ರಹಿತ ಆಹಾರವನ್ನು ನಾವು ಸೇವಿಸಬೇಕು. ಗ್ಲೂಟೆನ್ ಅಧಿಕವಾಗಿರ್ತಕ್ಕಂಥ ಆಹಾರ ಸೇವನೆಯಿಂದ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿಯಲ್ಲಿ ಏನಾಗುತ್ತೆ, ವ್ಯತ್ಯಾಸ ಉಂಟಾಗುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು, ಗ್ಲೂಟೆನ್ ಅಂಶ ಇರ್ತಕ್ಕಂಥ ಬ್ರೆಡ್ ಆಗಿರ್ಬೋದು, ಪಾಸ್ತಾ, ಕುಕೀಸ್, ಪಿಜ್ಜಾ, ಪೇಸ್ಟ್ರಿ ಇವುಗಳನ್ನು ನಾವು ಯಾವುದೇ ಕಾರಣಕ್ಕೂ ಸೇವಿಸಬಾರ್ದು. ಆಮೇಲೆ ಮೈದಾ, ಸಕ್ಕರೆ, ಉಪ್ಪು, ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ರಿಫೈನ್ಡ್ ಪದಾರ್ಥಗಳಾಗಿರ್ಬೋದು, ಸಾಸ್, ಸೋಯಾ ಉತ್ಪನ್ನಗಳು ಅಥವಾ ರೆಫ್ರಿಜಿರೇಟೆಡ್ ಆಹಾರ ಪದಾರ್ಥಗಳಾಗಿರ್ಬೋದು ಅಥವಾ ತಂಪು ನೀರು, ತಂಪು ಪಾನೀಯಗಳು, ಟೀ, ಕಾಫಿ ಇವುಗಳನ್ನೆಲ್ಲ ನಾವು ಏನ್ ಮಾಡ್ಬೇಕು, ತ್ಯಜಿಸಬೇಕು. ಇವು ಯಾವ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದನ್ನು ಉಂಟು ಮಾಡತಕ್ಕಂಥ ಆಹಾರ ಪದಾರ್ಥಗಳಲ್ಲ. ಇವೆಲ್ಲ ತ್ಯಜಿಸ್ತಕ್ಕಂಥ ಆಹಾರ ಪದಾರ್ಥಗಳು. ಇನ್ನು ನಾವಿಲ್ಲಿ ಉಪ್ಪಿನ ಬದಲಾಗಿ ನಾವಿಲ್ಲಿ ರಾಕ್ ಸಾಲ್ಟ್ ಅನ್ನ ನಾವಿಲ್ಲಿ ಬಳಸಬಹುದು ಅಥವಾ ಸೈಂಧವ ಲವಣ ಅಂತ ಹೇಳ್ತೀವಲ್ಲ ಅದನ್ನ ನಾವಿಲ್ಲಿ ಬಳಸಬಹುದು. ಇನ್ನು ಗೊಯ್ಟ್ರೋಜೆನಿಕ್ ಆಹಾರ ಪದಾರ್ಥಗಳಾದ ಕ್ಯಾಬೇಜ್ ಆಗಿರ್ಬೋದು, ಕಾಲಿಫ್ಲವರ್, ಪೀನಟ್ ಇವೆಲ್ಲ ಏನಂತಂದ್ರೆ ಇವುಗಳನ್ನು ನಾವು ಬೇಯಿಸಿ ಇವುಗಳನ್ನ ಬಳಸಬೇಕು. ನೇರವಾಗಿ ಹಸಿದನ್ನ ಸೇವಿಸಬಾರ್ದು. ಇದು ಕೂಡ ಏನಂತಾರೆ ಥೈರಾಯ್ಡ್ ಸಮಸ್ಯೆಗೆ ಉಂಟಾಗ್ತಕ್ಕಂಥ ಇವು ಆಹಾರ ಪದಾರ್ಥಗಳು. ಆಮೇಲೆ ಯಾವಾಗ್ಲೂ ನಾವೇನ್ ಮಾಡ್ಬೇಕಂತಂದ್ರೆ ಸೀಸನಲ್ ಮತ್ತು ರೀಜನಲ್ ಹಣ್ಣುಗಳಾಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು ಅವುಗಳನ್ನೇ ನಾವಿಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬಳಸಬೇಕು. ಹೀಗೆಲ್ಲ ಆಹಾರ ಕ್ರಮವಾದ್ರೆ ಉಪವಾಸ ಕೂಡ ಅಷ್ಟೇ ಮುಖ್ಯ. ಹೌದಾ? ನಮ್ಮ ಪ್ರಾಚೀನ ಸಂಸ್ಕೃತ ಭಾಷೆಯಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ,
ಲಂಘನಂ ಪರಮ ಔಷಧಂ ಅಂತ. ಹೌದಾ? ಲಂಘನಂ ಪರಮ ಔಷಧಂ ಅಂತ ಹೇಳ್ತಾರೆ. ಅಂದ್ರೆ ಏನ್ ಅರ್ಥ? ಇದ್ರ ಅರ್ಥ ಫಾಸ್ಟಿಂಗ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಅರ್ಥ. ಉಪವಾಸ ಏನಂತಂದ್ರೆ ಅತ್ಯಂತ ಉತ್ತಮವಾದ ಔಷಧಿ. 2016ರಲ್ಲಿ ಜಪಾನಿ ವಿಜ್ಞಾನಿ ಡಾಕ್ಟರ್ ಯೋಶಿನೋರಿ ಒಶುಮಿ ಅವರಿಗೆ ಈ ಆಟೋಫೇಜಿ ಅಂತಕ್ಕಂಥ ವಿಷಯದ ಮೇಲೆ ರಿಸರ್ಚ್ ಮಾಡಿದ್ದಕ್ಕೆ ನೊಬೆಲ್ ಪ್ರಶಸ್ತಿ ಸಿಕ್ತು. ಆಟೋಫೇಜಿ ಅಂತಂದ್ರೆ ಏನಿಲ್ಲಿ ಸೆಲ್ಫ್ ಈಟ್ ಅಂತ ಅರ್ಥ. ಆಟೋಫೇಜಿ ಅಂದ್ರೆ ಸೆಲ್ಫ್ ಈಟ್ ಅಂತ ಅರ್ಥ. ಅಂದ್ರೆ ಈ ಕ್ರಿಯೆಯಲ್ಲಿ ನಮ್ಮ ದೇಹ ಸ್ವಂತ ದೇಹದಲ್ಲಿನ ಹಾನಿಗೊಳಗಾದ ಜೀವಕೋಶಗಳನ್ನು ಮತ್ತು ಬಳಸದೇ ಇರುವ ಪ್ರೋಟೀನ್ಗಳನ್ನು ತಿನ್ನುತ್ತೆ. ಇದು ನಾವು ಉಪವಾಸ ಇದ್ದಾಗ ನಡೀತಕ್ಕಂಥ ಕ್ರಿಯೆ. ಹೀಗೆ ದಿನವಿಡೀ ಬರೀ ಜ್ಯೂಸ್ ಮೇಲೆ ಇದ್ದು ನಾವು ಉಪವಾಸ ಮಾಡಿದಾಗ ನಮ್ಮ ದೇಹದಲ್ಲಿನ ತೊಂದರೆಗಳನ್ನು ಗುಣಪಡಿಸಿ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡಿ ನಮ್ಮ ದೇಹ ಆರೋಗ್ಯವನ್ನು ಪುನರ್ಯೌವನಗೊಳಿಸುತ್ತದೆ. ಥೈರಾಯ್ಡ್ ಸಮಸ್ಯೆ ಕೂಡ ನಿವಾರಣೆ ಆಗೋದಕ್ಕೆ ಇದು ಸಹಕರಿಸುತ್ತೆ. ಆಹಾರ ಕ್ರಮ ಮತ್ತು ಉಪವಾಸದ ಜೊತೆಗೆ ನಾವು ಯೋಗಾಭ್ಯಾಸ ಮಾಡುವುದು ರೂಢಿಸಿಕೊಳ್ಬೇಕು. ಇದರಿಂದ ಥೈರಾಯ್ಡ್ ತೊಂದರೆಯನ್ನು ಸಂಪೂರ್ಣವಾಗಿ ನಿವಾರಿಸಬಹುದು. ಬೆಳಗ್ಗೆ ನಸುಕಿನ ಜಾವದಲ್ಲಿ ಸೂರ್ಯನ ಎಳೆ ಬಿಸಿಲಿನಲ್ಲಿ ಸೂರ್ಯ ನಮಸ್ಕಾರ ಮಾಡಬೇಕು. ಬೆವರು ಬಿಡುವ ಹಾಗೆ ಮಾಡಬೇಕು. ಇದು ದೇಹದಲ್ಲಿನ ಚಯಾಪಚಯ ಕ್ರಿಯೆ ಹೆಚ್ಚಿಸುತ್ತದೆ. ಇನ್ನು ಆಸನಗಳಲ್ಲಿ ಮತ್ಸ್ಯಾಸನ ಅಥವಾ ಫಿಶ್ ಪೋಸ್ ಅಂತ ಹೇಳ್ತೀವಿ, ಇದನ್ನ ಮಾಡಬೇಕು. ಇದು ಥೈರಾಯ್ಡ್ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿ ಇಡ್ಲಿಕ್ಕೆ ಸಹಕಾರಿ ಮತ್ತು ಥೈರಾಯ್ಡ್ ಗ್ರಂಥಿಯನ್ನು ಉತ್ತೇಜಿಸಿ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಪ್ರಾಣಾಯಾಮಗಳಲ್ಲಿ ನಾವು ಉಜ್ಜಾಯಿ ಪ್ರಾಣಾಯಾಮ ಮಾಡಬೇಕು. ಥೈರಾಯ್ಡ್ ಸಮಸ್ಯೆ ನಿವಾರಣೆಗೆ ಇದು ತುಂಬಾನೇ ಲಾಭದಾಯಕವಾಗಿದೆ. ಯೋಗ ಮುದ್ರೆಗಳಲ್ಲಿ 4 ಯೋಗ ಮುದ್ರೆಗಳು ಏನಂತಂದ್ರೆ ಇಲ್ಲಿ ಥೈರಾಯ್ಡ್ ಸಮಸ್ಯೆ ನಿವಾರಣೆಗೆ ಇವು ಸಹಕಾರಿಯಾಗಿವೆ. ಅವು ಯಾವಂತಂದ್ರೆ ಸೂರ್ಯ ಮುದ್ರೆ ಆಗಿರಬಹುದು, ಸಹಜ ಶಂಖ ಮುದ್ರೆ ಆಗಿರಬಹುದು, ಶಂಖ ಮುದ್ರೆ ಆಗಿರಬಹುದು ಮತ್ತು ಉದಾನ ಮುದ್ರೆ. ಈ 4 ಮುದ್ರೆಗಳೇನಂತಂದ್ರೆ ಈ ಥೈರಾಯ್ಡ್ ಸಮಸ್ಯೆ ನಿವಾರಣೆಗೆ ಇವು ಉಪಯುಕ್ತವಾಗಿವೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಮುದ್ರೆ ದಿನಾಲು 10 ರಿಂದ 15 ನಿಮಿಷ ನಾವಿಲ್ಲಿ ಮಾಡಬೇಕು. ಎನಿಮಾ ಇದು ಕೂಡ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡಿ ಥೈರಾಯ್ಡ್ ಸಮಸ್ಯೆ ನಿವಾರಣೆಗೆ ತುಂಬಾನೇ ಉಪಯುಕ್ತವಾಗಿದೆ. ಇದನ್ನು ಶುದ್ಧ ತಣ್ಣೀರಿನಿಂದ ವಾರಕ್ಕೊಮ್ಮೆ ನಾವು ಮನೆಯಲ್ಲಿ ಕೂಡ ಎನಿಮಾ ಮಾಡ್ಕೊಳ್ಬಹುದು. ಗಂಟಲು ಮಸಾಜ್ ಮಾಡ್ಕೊಳ್ಬೇಕು. ಆಲ್ಮಂಡ್ ಆಯಿಲ್ ಆಗಿರಬಹುದು, ವಾಲ್ನಟ್ ಆಯಿಲ್ ಬಳಸಿ ಮಲಗುವ ಮುನ್ನ ನಾವು ಗಂಟಲಿಗೆ ಮಸಾಜ್ ಮಾಡ್ಕೊಳ್ಬೇಕು. ಇದರಿಂದ ಏನಾಗುತ್ತೆ, ನಮ್ಮ ಥೈರಾಯ್ಡ್ ಗ್ರಂಥಿ ಹೆಲ್ದಿ ಆಗುತ್ತೆ. ನೀಟಾಗಿ ಇಲ್ಲಿ ತೋರಿಸಿದ ಹಾಗೆ ನಾವು ಈ ರೀತಿಯಾಗಿ ಗಂಟಲು ಮಸಾಜ್ ಅನ್ನ ಮಾಡ್ಕೊಳ್ಬಹುದು. ಸೆಲ್ ಫೋನ್ ಟೈಮ್ ಅನ್ನ ನಾವಿಲ್ಲಿ ಕಡಿಮೆ ಮಾಡ್ಕೊಳ್ಬೇಕು. ಇನ್ನು ಕೊನೆಯದಾಗಿ ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೊಳ್ಬೇಕು. ಅಂದ್ರೆ ಮನಸ್ಸಿಗೆ ಖುಷಿ ನೀಡ್ತಕ್ಕಂಥ ಕಾರ್ಯಗಳು ಅಂದ್ರೆ ಗಾರ್ಡನಿಂಗ್ ಮಾಡೋದಾಗ್ಲಿ, ನಾವು ಧ್ಯಾನ ಮಾಡುವುದಾಗ್ಲಿ, ಅವುಗಳನ್ನ ಏನ್ ಮಾಡ್ಬೇಕು ನಾವಿಲ್ಲಿ ಸಂಗೀತ ಹಾಡುವುದಾಗ್ಲಿ ಅಥವಾ ಕೇಳುವುದಾಗ್ಲಿ ಅವುಗಳನ್ನ ನಾವು ಮಾಡಬೇಕು. ಈ ರೂಟೀನ್ ನಾವು ಫಾಲೋ ಮಾಡಿದ್ರೆ ಥೈರಾಯ್ಡ್ ಸಮಸ್ಯೆ ಏನು ಯಾವ ಸಮಸ್ಯೆನೂ ನಮ್ಮ ಹತ್ರ ಬರಲ್ಲ. ಥೈರಾಯ್ಡ್ ಸಮಸ್ಯೆ ಇದ್ರೂ ಕೂಡ 2 ರಿಂದ 3 ತಿಂಗಳಲ್ಲಿ ಅದು ಗುಣಮುಖವಾಗುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.